ನಮ್ಮ ಒಪಿನಿಯನ್ ಹೇಳ್ಬೇಕಂತಂದು ಹೇಳಿದರೆ ಇವತ್ತು ರಾಜ್ಯದಲ್ಲಿ ಆಗ್ತಕ್ಕಂಥ ಇವತ್ತು ರಾಜ್ಯದಲ್ಲಿ ಆಗ್ತಕ್ಕಂಥ ಬಿ ಜೆ ಪಿ ವಿಚಾರ ನೋಡ್ತಾ ಬಂದರೆ ರಾಜ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ಒಂದು ಸ್ಥಾನದಲ್ಲಿರ್ತಕ್ಕಂಥದ್ದು ಇವತ್ತು ಕುಗ್ಗಿ ಹೋಗಿದೆ ಅಂತಂದು ಹೇಳಿದರೆ ಇವತ್ತು ರಾಜ್ಯಾಧ್ಯಕ್ಷ ನಿಜವಾಗಲೂ ಖಂಡಿತವಾಗಲೂ ಚೇಂಜ್ ಆಗಲೇಬೇಕು. ಯಾಕಂದರೆ ಒಂದು ಪವರ್ ಬ್ರ್ಯಾಂಡ್ ಇರ್ತಕ್ಕಂಥ ಮಾತಿನಲ್ಲಿ ಪವರ್ ಬ್ರ್ಯಾಂಡ್ ಇರ್ತಕ್ಕಂಥ ಯಾರಾದರೂ ಇದ್ದರೆ ಅದು ಬಸನಗೌಡ ಯತ್ನಾಳ್ ಅವರು ಇದ್ದಾರೆ. ಯಾಕಂತಂದು ಹೇಳಿದರೆ ಇವತ್ತು ನೋಡಿ ಬೇರೆ ಬೇರೆ ಗುಂಪು ಮಾಡ್ತಾ ಇದ್ದಾರೆ ಅಂತಂದು ಹೇಳಿದರೆ ಪಕ್ಷದಲ್ಲಿ ಅವರು ಚಿಕ್ಕ ವಯಸ್ಸಿಂದ ದುಡ್ಕೊಂತ ಬಂದಿರತಕ್ಕಂಥವ್ರು. ಸಾಕಷ್ಟು ಸರಿ ಅವರು MLA ಆಗಿದ್ದಾರೆ, MP ಆಗಿದ್ದಾರೆ ಕೇಂದ್ರದಲ್ಲಿ. ಇಂಥವ್ರಿಗೆ ಅಧಿಕಾರ ಕೊಡೋದ್ರಿಂದ ನಮ್ಮ ರಾಜ್ಯದಲ್ಲಿ BJP ಮುಂದೆ ತರ್ಬೋದು ಅನ್ನೋದು ನಮ್ಮ ಉದ್ದೇಶ. ಯಾಕಂತಂದು ಹೇಳಿದರೆ ನೋಡಿ ಇವತ್ತೇನಾಗ್ತಾ ಇದೆ, ಯುವಕರ ಕೈಗೆ ಅಧಿಕಾರ ಕೊಟ್ಟು ಇವತ್ತೇನಾಗ್ತಾ ಇದೆ, ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಕಡೆಗೆ ನೋಡಿದ್ರು ಯುವಕರನ್ನೇ ತರ್ತಾ ಇದ್ದಾರೆ. ಆದರೆ ಏನಂದರೆ ಇದು ಏನೋ ಹೇಳ್ತಾರೆ, ಹಳ್ಳಿ ಕಡೆ ಎಲ್ಲ ಒಂದು ಮಾತು ಹೇಳ್ತಾರೆ, ಮಂಗನ ಕೈಯಾಗ ಮಾಣಿಕ್ಯ ಕೊಟ್ಟಂಗಾಗಿದೆ ಅಂತ. ಅಂಥ ಸ್ಥಿತಿಗತಿ BJPಗಾಗಿ ಇವತ್ತು ಠೇವಣಿ ಕಳ್ಕೊಂಡು ಇವತ್ತು ಅವ್ರಿಗೆ ಹೇಳಕ್ಕೆ ಹೆಸರಿಲ್ದ ಥರ ಆಗ್ತಾ ಇದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಅಂಥ ಪವರ್ ಇರ್ತಕ್ಕಂಥವ್ರು ಇವತ್ತು ಒದ್ದಾಡ್ತಾ ಇದ್ದಾರೆ ಅಂದರೆ ಫಸ್ಟ್ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಲೇಬೇಕು. ಇದು ಆಗಿಲ್ಲ ಅಂದರೆ BJP ಸರ್ಕಾರ ಕರ್ನಾಟಕದಲ್ಲಿ ಬರೋಕ್ಕೆ ಖಂಡಿತ ಸಾಧ್ಯವಿಲ್ಲ. ಇಷ್ಟು ಹೇಳ್ತೀನಿ. ಇನ್ನೊಂದು ಏನಂತಂದು ಹೇಳಿದರೆ, ಯಾವುದೇ ಒಂದು ನೇರ ನುಡಿ ಮಾತು ಇರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದ್ದಾರೆ, ಉತ್ತರ ಕರ್ನಾಟಕ ಸೈಡು. ಹಾಗಾಗಿ ಏನಂತಂದು ಹೇಳಿದರೆ ಖಂಡಿತವಾಗಿ ಬದಲಾವಣೆ ಆಗಲೇಬೇಕು. ಬದಲಾವಣೆ ಆಗಿಲ್ಲ ಅಂದರೆ ಖಂಡಿತವಾಗಲೂ ಈ ಮೂಲಕ ನಾನು ಹೇಳ್ತೀನಿ, ಕರ್ನಾಟಕದಲ್ಲಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಕೂಡ BJP ಖಂಡಿತವಾಗಲೂ ಬರಲ್ಲ. ಈಗ 40-42 ಸೀಟು ಹೋದ್ಸರೇನಾದರೂ ಬಂದಿದ್ದಾವೆ, ಅವು ಕೂಡ ಬರಲ್ಲ. ಕರ್ನಾಟಕದಲ್ಲಿ BJPನ ಬುಡ ಸಮೇತವಾಗಿ ಕಿತ್ತಾಗೋಕ್ಕಾಗುತ್ತೆ. ಇವತ್ತು ಕಾಂಗ್ರೆಸ್ 100-135 ಸೀಟ್ಗಳು ಬಂದಿದ್ದಾವೆ ಅಂತಂದು ಹೇಳಿದರೆ ಇವತ್ತು ಜನಗಳಿಗೆ ಏನಾಗಿದೆ ಅಂದರೆ ಕೆಲವರು ಬಿಟ್ಟಿ ಭಾಗ್ಯಗಳನ್ನು ನೋಡಿ ಇವತ್ತು ಹೆಣ್ಮಕ್ಳೆಲ್ಲ ಹಾಕಿ ಗೆಲ್ಲಿಸಿದ್ದಾರೆ. ಇವತ್ತು ನಮ್ಮ ರಾಜ್ಯದ ಸ್ಥಿತಿಗತಿ ಏನಾಗಿದೆ ಅನ್ನೋದನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತಿನ ದಿವಸದಲ್ಲಿ ಎಲ್ಲ ರೇಟ್ಗಳು ಜಾಸ್ತಿ ಆದವು, ಬಸ್ ದರಗಳು ಜಾಸ್ತಿ ಆದವು. ಇವತ್ತು ಎಲ್ಲಿವರೆಗೂ ನಮ್ಮ ಜನ ಎಚ್ಚೆತ್ತುಕೊಳ್ಳಲ್ಲ, ಆ ಜನ ಎಚ್ಚೆತ್ತುಕೊಳ್ಳೋಕ್ಕಿಂತ ಫಸ್ಟ್ ಆಫ್ ಆಲ್ BJPಯಲ್ಲಿ ಇರ್ತಕ್ಕಂಥ ಮೇನ್ ಏನಿದ್ದಾರೋ ಇವರೇ ಸರಿಯಾದ ರೀತಿಯಲ್ಲಿ ಇಲ್ಲದಕ್ಕೆ ಇವತ್ತು ಕಾಂಗ್ರೆಸ್ನವ್ರಿಗೆ ಅದೇನು ಹೇಳ್ತಾರಲ್ವ, ಇದು ಮಾಡೋರಿಗೆ ಹಾಸಿಗೆ ಮಾಡಿಕೊಟ್ಟಂಗಾಗಿದೆ ಅಂತ ಆ ಥರ ಆಗಿದೆ. ಇವತ್ತು BJP ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಚೇಂಜ್ ಆಗಲೇಬೇಕು. ಇದು ಖಂಡಿತವಾಗ್ಲೂ ಆದರೆ BJP ಕರ್ನಾಟಕ ರಾಜ್ಯದಲ್ಲಿ ಬರೋಕ್ಕೆ ಖಂಡಿತವಾಗ್ಲೂ ಸಾಧ್ಯ, ಇಲ್ಲಾಂದರೆ ಯಾವುದೇ ರೀತಿಯಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ.